ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಹೌದು, ವಾಲ್ಪೇಪರ್ ನೋಡಿ ಎಲ್ಲರೂ ಕ್ಲಿಕ್ ಮಾಡ್ತಾ ಇದ್ದೀರಾ. ಅದು ಯಾರಿಗೆ ಆಗಿದೆ ಅಂದರೆ ಈ ಒಂದು ವಿಡಿಯೋ ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. ಬಹಳ ಗುಡ್ ನ್ಯೂಸನ್ನು ತೆಗೆದುಕೊಂಡು ಬಂದಿರುವಂಥದ್ದು. ನಮ್ಮ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳು, ಅದು ಕಾಮರ್ಸ್ ಆಗಿರ್ಬೋದು ಅಥವಾ ಆರ್ಟ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ವಿದ್ಯಾರ್ಥಿಗಳು ಆಗಿರ್ಬೋದು ಕಣ್ರಿ, ಎಲ್ಲರಿಗೂ ಕೂಡ ಗುಡ್ ನ್ಯೂಸ್. ಶ್ರಮಿಸಬೇಕು. ಬಹಳ ದಿನಗಳಿಂದ ನಮ್ಮ ಪ್ರಥಮ PUCಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ವೀಡಿಯೋಸ್ಗಳನ್ನು ಮಾಡಲಿಲ್ಲ. ರೀಸನ್ ಇಷ್ಟೇ, ಯಾಕಂದರೆ ಸೆಕೆಂಡ್ ಇಯರ್ PUC ಫಸ್ಟ್ ಪ್ರಿಪೇಟರಿ ಎಕ್ಸಾಮ್ ನಡೀತಾ ಇದ್ದು, ಇದೇ ಮೊದಲನೇ ಬಾರಿಗೆ ಸ್ಟೇಟ್ ಲೆವೆಲ್ ಪ್ರಿಪೇಟರಿ ಎಕ್ಸಾಮ್ ನಡೀತಾ ಇದೆ. ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಅದೇ ರೀತಿಯಾಗಿ ಮುಂದಿನ ವರ್ಷ ಇರುತ್ತೆ. ಆವಾಗ ನಿಮಗೂ ಕೂಡ ಅದೇ ರೀತಿಯಾಗಿ ಸಮಯವನ್ನು ನಾನು ಕೊಡ್ತೇನೆ ಸರ್. ಪ್ರಥಮ PUCಕ್ಕಿಂತ ಜಾಸ್ತಿ ನಿಮಗೆ ಕೊಡ್ತೇನೆ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ಟಾಪಿಕ್. ಈ ಒಂದು ಟಾಪಿಕಲ್ಲಿ ಬಹಳ ದಿನಗಳಿಂದ ತಾವುಗಳು ಕಮೆಂಟ್ ಮಾಡ್ತಾಯಿದ್ರಿ, ಸರ್ ವೆನ್ ಈಸ್ ಅವರ್ ಆ್ಯನ್ಯುವಲ್ ಎಕ್ಸಾಮ್ ಅಂತ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮು ಯಾವಾಗ ಅಂತ. ಹೌದಲ್ವಾ, ನಮ್ಮ ಆ್ಯನ್ಯುವಲ್ ಎಕ್ಸಾಮ್ ಯಾವಾಗ ಬರುತ್ತೆ ಸರ್, ಯಾವಾಗಿಂದ ಪ್ರಾರಂಭ ಆಗುತ್ತೆ ಅಂತ. ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಹಾಗೂ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರು ಎಲ್ಲಿಂದ ಬರುತ್ತೆ ಇದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ಡಿಸ್ಟಿಕ್ ಲೆವೆಲ್ಲು ಆ್ಯನ್ಯುವಲ್ ಎಕ್ಸಾಮ್ ನಡೆಯುತ್ತೋ ಅಥವಾ ನಮಗೆ ಸ್ಟೇಟ್ ಲೆವೆಲ್ ನಡೆಯುತ್ತೋ ಅಥವಾ ನಮ್ಮ ಸ್ಕೂಲಲ್ಲಿ PU ಕಾಲೇಜ್ ಲೆಕ್ಚರರೇ ಈ ಒಂದು ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಾರೋ, ಸಂಪೂರ್ಣವಾಗಿ ನಾವು ಇದರ ಬಗ್ಗೆ ಚರ್ಚೆ ಮಾಡೋಣ. ಜೊತೆಗೆ ಸರ್ ಆ್ಯನ್ಯುವಲ್ ಎಕ್ಸಾಮ್ ಏನಾದರೂ ಫೇಲ್ ಆದರೆ ಅಥವಾ ಫೇಲ್ ಮಾಡ್ತಾರಾ, ಇದರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡೋಣ. ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ, ಇವತ್ತು ನಮ್ಮ PUC ಬೋರ್ಡ್ ವತಿಯಿಂದ ಆಯಿತಾ, ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಆ್ಯನ್ಯುವಲ್ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಆ್ಯನ್ಯುವಲ್ ಎಕ್ಸಾಮ್ಗಿಂತ ಮುಂಚೆ ನಿಮಗೆ ಎಲ್ಲರಿಗೂ ಕೂಡ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇವರಿಗೆಲ್ಲರಿಗೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮನ್ನು ಮುಗಿಸ್ಬೇಕಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಯಾರಿಗೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಇನ್ನೂ ಆಗಿಲ್ವೋ ನಿಮ್ಮ ಕಾಲೇಜ್ಗಳಲ್ಲಿ ನಿಮಗೆ ಓದೋಕ್ಕೂ ಟೈಮ್ ಸಿಗೋಲ್ಲ, ಆ ರೀತಿಯಾಗಿ ಮಾಡ್ತಾರೆ. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮ್ ಬಂದು ನಿಮಗೆ ಫೆಬ್ರವರಿ 10ನೇ ತಾರೀಕಾಗಿರುತ್ತೆ. 10 ಫೆಬ್ ಟು TO2 25 ಫೆಬ್. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಡೇಟ್. ಯಾವುದು? ಫೆಬ್ 10ನೇ ತಾರೀಕಿನಿಂದ ಫೆಬ್ 25ನೇ ತಾರೀಕಿನ ಒಳಗಾಗಿ ಎಲ್ಲ ಕಾಲೇಜುಗಳಲ್ಲಿಯೂ, ಯಾವುದೇ ಡಿಸ್ಟಿಕ್ ಆಗಿರ್ಬೋದು, ಯಾವುದೇ ಕಾಲೇಜ್ ಆಗಿರ್ಬೋದು, ಪ್ರಥಮ PUC ಎಲ್ಲೆಲ್ಲಿ ರನ್ ಆಗ್ತಾ ಇದೆಯೋ ಆ ಕಾಲೇಜುಗಳಲ್ಲಿ ಕಂಪಲ್ಸರಿಯಾಗಿ ಫೆಬ್ರವರಿ 10ನೇ ತಾರೀಕಿನಿಂದ ಹಿಡಿದು ಫೆಬ್ರವರಿ 25ನೇ ತಾರೀಕಿನ ಒಳಗಾಗಿಯೇ ಅವರು ನಿಮ್ಮ ಆ್ಯನ್ಯುವಲ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಅದು ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಗೌರ್ಮೆಂಟ್ ಕಾಲೇಜ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಏಡೆಡ್ ಅನ್ಏಡೆಡ್ ಯಾವುದೇ ಆಗಿರ್ಬೋದು. ಎಲ್ಲರಿಗೂ ಕೂಡ ಡೌಟ್ ಕ್ಲಿಯರ್ ಇದೆ ಅಂದ್ಕೊಂಡಿದ್ದೀನಿ. ಈ 10ರಿಂದ ಈ ನಡುವೆ 25ನೇ ತಾರೀಕಿನ ಒಳಗಾಗಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮನ್ನು ಅವರು ಸೆಟ್ ಮಾಡಬೇಕಾಗತ್ತೆ, ಟೈಮ್ ಟೇಬಲು. ನೆಕ್ಸ್ಟು, ಇದು ಕ್ವಶನ್ ಪೇಪರ್ ಎಲ್ಲಿಂದ ಬರುತ್ತೆ, ಯಾವ ರೀತಿಯಾಗಿರುತ್ತೆ ಸರ್, ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿರುತ್ತೆ, ಅದೇ ರೀತಿಯಾಗಿರುತ್ತೆ. ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಯಾಕಂದರೆ ಕ್ವಶನ್ ಪೇಪರಿನ ಬಗ್ಗೆ ಸ್ವಲ್ಪ ಲೆಂತಿಯಾಗಿ ವಿಡಿಯೋ ಆಗಿರುತ್ತೆ. ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಷಯ, ಇದರ ಬಗ್ಗೆ ಮಾತಾಡ್ಬಿಡೋಣ. ಡಿಸ್ಟಿಕ್ಕು, ಸ್ಟೇಟು, PU ಲೆಕ್ಚರರ್ ಯಾರು ಮಾಡ್ತಾರೆ ಕ್ವಶನ್ ಪೇಪರ್, ಅದರ ಬಗ್ಗೆ ಇನ್ನೊಂದು ದಿನ. ಜೊತೆಗೆ ಇನ್ನೊಂದು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಏನಾದರೂ ಓದಲಿಕ್ಕೆ ಮಾಡಲ್ ಕ್ವಶನ್ ಪೇಪರ್ ಸಿಗ್ತಾವ ಅಂತ. ಹೌದು, ನಿಮಗೆಲ್ಲರಿಗೂ ಕೂಡ ಮಾಡಲ್ ಕ್ವಶನ್ ಪೇಪರ್ ಇದೆ ಸರ್, ಅದನ್ನು ನಾನು ರಿಲೀಸ್ ಮಾಡಿ ಕೊಡ್ತೇನೆ ಸದ್ಯದರಲ್ಲಿಯೇ. ಈ ವಿಡಿಯೋ ಏನಾದರೂ ಒಂದು 5ರಿಂದ 10 ಆಯಿತಾ, ಕೆ ಅಂತ ಹೇಳಿದರೆ ಆಯಿತಾ, 5,000 ದಾಟಿದರೆ ಇವತ್ತೇ, ನಿಜವಾಗಿಯೂ ನಾಳೆಯಿಂದನೇ ನಿಮಗೆಲ್ಲರಿಗೂ ಕೂಡ ಇದರ ಅರ್ಥವೇನು ಅಂದರೆ ವಿದ್ಯಾರ್ಥಿಗಳಿಗೆ ಇಂಟ್ರೆಸ್ಟ್ ಇದೆ ಅಂತ. ಸುಮ್ಮನೆ ನಾನು ವಿಡಿಯೋ ಅಪ್ಲೋಡ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ 5,000 ವಿಡಿಯೋ ತುಂಬಿದ್ದಾವೆ. ಸುಮ್ಮನೆ ವಿಡಿಯೋ ಹಾಕಂತ ಹೋದರೆ ವ್ಯರ್ಥ ಆಗುತ್ತೆ. ಹಾಗಾಗಿ ನನ್ನ ಒಂದು ಉದ್ದೇಶ ಏನು ಅಂದರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಫಸ್ಟ್ ಇಯರ್ PUC ಎಕ್ಸಾಮಲ್ಲಿ ಇಂಟ್ರೆಸ್ಟ್ ಇದ್ದು, ಸರ್ ನಾವು ರೆಡಿ ಇದ್ದೀವಿ ಅನ್ನೋರು ದಯವಿಟ್ಟು ಕಮೆಂಟ್ ಮಾಡಿ, ದಯವಿಟ್ಟು ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಅಂಥವ್ರಿಗೆ ನಾಳೆಯಿಂದನೇ ನಾನು ನಿಮ್ಮ ಒಂದು ಎಲ್ಲ ಸಬ್ಜೆಕ್ಟು, ಯಾವುದು PCMB ಆಗಿರ್ಬೋದು, HEPS ಆಗಿರ್ಬೋದು, HEPG ಆಗಿರ್ಬೋದು, ಅಥವಾ EABC ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲರಿಗೂ ಕೂಡ ನಾಳೆಯಿಂದನೇ ಮಾಡಲ್ ಕ್ವಶನ್ ಪೇಪರ್ ಉಚಿತವಾಗಿ ಕೊಡಲಿಕ್ಕೆ ಪ್ರಾರಂಭವನ್ನು ಮಾಡ್ತೇನೆ. ನಾನು ಹೇಳಿದ್ನಲ್ವ, ಕಂಡೀಷನ್ ಮುಖಾಂತರ. ಇನ್ನೊಂದು ಮುಖ್ಯವಾದ ವಿಷಯ, ಸರ್ ನಾವೇನಾದರೂ ಫೇಲ್ ಆಗಿಬಿಟ್ರೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಮುಂದೇನು ಕತೆ ನಮ್ಮದು ಅಂತ. ಹೌದು, ಆ್ಯನ್ಯುವಲ್ ಎಕ್ಸಾಮ್ ಫಸ್ಟ್ ಇಯರ್ PUCನಲ್ಲೂ ಫೇಲ್ ಮಾಡ್ತಾರಾ ಅಂತ. ಯಾಕಂದರೆ ಬಹಳ ಜನಕ್ಕೆ ಇನ್ನೂ ಹೆಂಗೆಂಗೋ ಡೌಟ್ ಇದೆ. ನಿಜವಾಗಿಯೂ ಫೇಲ್ ಮಾಡ್ತಾರಪ್ಪ, ಬರೀಲಿಲ್ಲ ಅಂದರೆ ನಿಜವಾಗಿಯೂ ಫೇಲ್ ಆಗ್ತೀರಾ ಅಂತ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೀವಿ. ನಿಮಗೆಲ್ಲರಿಗೂ ಕೂಡ ಎಕ್ಸಾಮ್ 2 ಇರುವುದಿಲ್ಲ, ನಿಮಗೆಲ್ಲರಿಗೂ ಕೂಡ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ. ಅದು ನೆನಪಿರಲಿ. ಅದು ಪಾಸಾದಾಗ ಮಾತ್ರ ನಿಮ್ಮನ್ನು ಯು ಆರ್ ಪ್ರಮೋಟೆಡ್ ಟು ಸೆಕೆಂಡ್ ಇಯರ್ PUC ಪ್ರಮೋಟ್ ಆಗಿದ್ದೀರಾ ಅಂತ ಮಾಡ್ತಾರೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಬಹಳ ಜನ ಇಂಗ್ಲೀಷ್ ಮೆಟೀರಿಯಲನ್ನು ನೋಡ್ತಾ ಇದ್ದೀರಾ. ನಿಜವಾಗಿಯೂ ಇಂಗ್ಲೀಷ್ ಮೆಟೀರಿಯಲ್ ಈಸ್ ರೆಡಿ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈಗಲೂ ಕೂಡ ಹೇಳ್ತಾ ಇದ್ದೀನಿ, ಇವತ್ತಿನಿಂದ ಒಂದು ವಿಡಿಯೋ
ವಿಡಿಯೋ ನಮ್ಮ ಪ್ರಥಮ ಪಿ ಯುಗೆ ನಾನು ಹಾಕಲಿಲ್ಲ ಅಂದರೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇಂಗ್ಲೀಷಿಗೆ 80 ಔಟ್ ಆಫ್ 80 ತೆಗಿಲಿಕ್ಕೆ ಕ್ವಶನ್ ಪೇಪರ್ ಎಂಬುದಕ್ಕೆ ಬರೋದು ಆಲ್ರೆಡಿ ಮೆಟೀರಿಯಲ್ ರೆಡಿ ಇದೆ. ಯಾರಿಗೆಲ್ಲ ಆ ಮೆಟೀರಿಯಲ್ ಬೇಕು ದಯವಿಟ್ಟು ಕಮೆಂಟ್ ಮಾಡಿದರೆ ಸಾಕು, ಅವರ ಒಂದು ಮೇಲ್ ಐಡಿಗೆ ಬಂದು ಆ ಮೆಟೀರಿಯಲ್ ಲಭ್ಯವಾಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಆಸ್ ಮಚ್ ಆಸ್ ಪಾಸಿಬಲ್.